ಮನೆ ಕಟ್ಟಕ್ಕೆ ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ ಸೈಟ್ ಇದೆಯಾ, ಖಾಲಿ ಪ್ಲಾಟ್ ಇದೆಯಾ? ನಾವು ICICI ಬ್ಯಾಂಕು, ಕ್ಯಾನ್ಫಿನ್ನು ಮತ್ತು LIC ಇಂದ ಟೈಅಪ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಇನ್ಕಮ್ ಪ್ರೂಫ್ ಪ್ರಕಾರ ನಾವು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಜೊತೆಯಲ್ಲಿ ನಾವೇ ಕನ್ಸ್ಟ್ರಕ್ಟ್ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾನು AM ಇಂಜಿನಿಯರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸಿಂದ ನಾವು 10 ವರ್ಷದಿಂದ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೀವಿ. ನಾವು ಬೆಂಗಳೂರಲ್ಲಿ 60ಕ್ಕೂ ಹೆಚ್ಚುಪಟ್ಟ ಮನೆಗಳನ್ನು ನಿರ್ಮಾಣ ಮಾಡಿದ್ದೀವಿ. ನಾವು ಇವತ್ತು ತೋರಿಸ್ತಾ ಇರೋವಂಥ ಡೀಟೇಲ್ಸ್ ಏನು ಅಂತ ಹೇಳಿದ್ರೆ, ರಾಮಮೂರ್ತಿ ನಗರದಲ್ಲಿ ಒಂದು ಬೃಹತ್ತವಾದ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದನ್ನು ನಾವು ಕಂಪ್ಲೀಟಾಗಿ ತೋರಿಸ್ತೀವಿ. ಲಾಸ್ಟ್ವರೆಗೂ ನೀವು ಈ ವಿಡಿಯೋನ ಫಾಲೋ ಮಾಡಿ. ಬನ್ನಿ ವೀಕ್ಷಕರೇ, ನಮ್ಮ ಮನೆಯ ಪಾರ್ಕಿಂಗ್ ಹಿಂಗಿದೆ ಅಂದ್ಬಿಟ್ಟು ತೋರಿಸೋಣ. ಬನ್ನಿ ಒಳಗಡೆ ಹೋಗೋಣ. ಹಾಂ ಬನ್ನಿ. ಇಲ್ಲಿ ನೋಡಿದ್ರೆ ನಿಮಗೆ 2 ಕಾರ್ ಪಾರ್ಕಿಂಗ್ ಇದೆ ಮತ್ತು 4 2 ವೀಲರ್ಸನ್ನು ಪಾರ್ಕ್ ಮಾಡ್ಬೋದು. ಅಷ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದೀವಿ. ಇದನ್ನು ಬಿಟ್ಟು ಒಂದು 1 BHKನೂ ಮಾಡಿದ್ದೀವಿ. ಇಲ್ಲಿ ಮೇನ್ ಗೇಟಿಂದ ನೀವು ಒಳಗಡೆ ಬಂದಾಗ ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ನಾವು ಲಿಫ್ಟ್ ಆಪ್ಷನ್ ಕೊಟ್ಟಿದ್ದೀವಿ. ಏನಾದರೂ ಇದ್ದಾಗ ಇಲ್ಲೇ ಲಿಫ್ಟ್ ಮೇಲಿಂದ ಕೆಳಗಡೆ ಹೋಗ್ಬೋದು ಅಂಥೇಳಿ ನಾವು ಇಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಅದಕ್ಕೆ ಸೇಫ್ಟಿ ಆಗಿರುವಂಥದ್ದು ಗೇಟು ಹಾಕ್ಸಿದ್ದೀವಿ. ಆ ಲಿಫ್ಟ್ ಜೊತೆಗೆ ನಾವು ಇಲ್ಲಿಂದನೇ ಸ್ಟೇರ್ ಕೇಸು ಕೊಟ್ಟಿದ್ದೀವಿ. ಜನ ಓಡಾಡೋದಕ್ಕೆ ಅನುಕೂಲ ಆಗಲಿ, ಮೆಟೀರಿಯಲ್ ಜನ ತೊಗೊಂಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು. ಬನ್ನಿ ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ಗೆ ಹೋಗೋಣ. ಇದು ಗೇಟ್. ಇದು ಗೇಟ್ ಓಪನ್ ಮಾಡಿದ ತಕ್ಷಣ ಸ್ಮಾಲಾಗಿ ಒಂದು ಚಿಕ್ಕದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಇದು ಮೇನ್ ಎಂಟ್ರೆನ್ಸ್. ಇದು ಲಿವಿಂಗ್. ನೀವು ಮೇನ್ ಡೋರಿಂದ ಬಂದಾಗ ರೈಟ್ ಸೈಡಲ್ಲಿ ಬರೋವಂಥದ್ದೇ ಲಿವಿಂಗಲ್ಲಿ. ಈ ಲಿವಿಂಗಲ್ಲಿ ನಿಮ್ಗೆ ಅಲ್ಲಿ ನೋಡಿದ್ರೆ ಸೋಫಾ ಏರಿಯಾ ಇದೆ, ಬ್ರಾಡಾಗಿದೆ. ಸೋಫಾ 3 ಸೀಟರ್ಸ್ ಸೋಫಾ ಪ್ಲಸ್ 2 ಸೀಟರ್ಸ್ 2 ಹಾಕ್ಕೊಬೋದು. ಅದ್ರ ಜೊತೆಯಲ್ಲಿ ನೀವು ಈ ಕಡೆ ಅಂತ ನೋಡಿದಾಗ ಫುಲ್ ದೊಡ್ಡದಾಗಿ TV ಕ್ಯಾಬಿನೆಟ್ಸ್ ಮಾಡಿದ್ದೀವಿ. ನೀವು ಇಲ್ಲಿ ಮೇಲೆ ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಫಾಲ್ ಸೀಲಿಂಗ್ಸ್ ಎಲ್ಲ ಮಾಡಿದ್ದೀವಿ. ವುಡನ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇಲ್ಲಿ ನೀವು ಎಂಟ್ರಿ ಆದಾಗ ರೈಟ್ ಸೈಡಲ್ಲಿ ನೀವು ಲಿವಿಂಗ್ ಅಂತ ನೋಡಿದ್ರೆ ಲಿವಿಂಗ್ ರೂಮು. ಈ ಕಡೆ ನೀವು ಲೆಫ್ಟ್ ಸೈಡ್ ಅಂತ ಬಂದಾಗ ಪೂಜಾ ರೂಮ್ ಇದೆ. ದೊಡ್ಡದಾಗಿ ಪೂಜಾ ರೂಮ್ ಇದೆ. ಈ ಪೂಜಾ ರೂಮಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಸ್ಪೆಸಿಫಿಕ್ಕಾಗಿ ಟೀಕ್, ಇದೆಲ್ಲ ಕಂಪ್ಲೀಟ್ ಟೀಕು. ಇದೆಲ್ಲ ಹೇಳಿ ಮಾಡಿಸಿರೋವಂಥ ಡಿಸೈನ್ಸ್ ಎಲ್ಲ ಕಂಪ್ಲೀಟಾಗಿ ನೀವು ನೋಡಿ. ಕಲರ್ ಕಾಂಬಿನೇಷನ್ಸ್ ನೋಡಿ. ಇಲ್ಲಿ ದೇವರು ಇಡುವಂಥದ್ದು, ಇಲ್ಲಿ ಕಳಸ ಇಡುವಂಥದ್ದು, ಇದನ್ನೆಲ್ಲ ಮಾಡಿಸಿದ್ದೀವಿ. ಇಲ್ಲೂ ಸ್ಟೋರೇಜ್ ಇದೆ. ನಿಮಗೆ ಇದು ನೋಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲೂ ಸ್ಟೋರೇಜ್ ಇದೆ. ಚಿಕ್ಕದಾಗಿ 2 ಸ್ಟೋರೇಜಸ್ ಕೊಟ್ಟಿದ್ದೀವಿ. ಹಾಗೆ ನೀವು ಪೂಜಾ ರೂಮಿಂದ ಮತ್ತೆ ಮುಂದೆ ಬಂದರೆ ಇಲ್ಲಿ ಇದು ಕಿಚನ್. ಈ ಕಿಚನ್ ಬಂದ್ಬಿಟ್ಟು ನಿಮಗೆ ಅಗ್ನಿಮೂಲೆನಲ್ಲೇ ಇದೆ. ಅಗ್ನಿಮೂಲೆನಲ್ಲಿ ಇರಬೇಕಾಗಿರೋ ಕಿಚನ್ನು ಇಲ್ಲೇ ಇದೆ. ಹಾಗಾಗಿ ಇದು ವಾಸ್ತು ಕಂಪ್ಲೇಂಟ್ ಆಗಿದೆ. ಇದೆಲ್ಲ ಕಬೋರ್ಡ್ಸ್ ಎಲ್ಲ ನೋಡಿ. ನೀವು ಈ ಕಬೋರ್ಡ್ಸ್ ಎಲ್ಲ ನೋಡಿದಾಗ ಇನ್ನೊಂದು ತೋರಿಸ್ಬೇಕು ನಿಮಗೆ. ಇಲ್ಲಿ ನೋಡಿ, ಇದು ನಿಮಗೆ ವಾಟರ್ ಫಿಲ್ಟರ್. ಈ ವಾಟರ್ ಫಿಲ್ಟರ್ಸ್ ನಾವೇನು ಮಾಡಿದ್ದೀವಿ ಅಂದರೆ, ಕಂಪ್ಲೀಟಾಗಿ ಇದನ್ನು ಮುಚ್ಚಿಬಿಟ್ರೆ ಕ್ಲೋಸ್ ಆಗಿಬಿಡುತ್ತೆ, ಅದು ಹೊರಗಡೆ ಕಾಣಿಸಲ್ಲ. ಹಾಗಾಗಿ ಇದನ್ನು ನಿಮಗೆ ಒಳಗಡೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಹೀಗೆ ಕಬೋರ್ಡ್ ಮಾಡಿಟ್ಟಿದ್ದೀವಿ. ಆಮೇಲೆ ಇಲ್ಲಿ ನೋಡಬೇಕಾದ್ರೆ ಒಂದು ಹಾಟ್ ವಾಟ್ರು, ಒಂದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ನೋಡಿ. ಇಲ್ಲಿ ನೀವು ನೋಡಿದಾಗ ಇಲ್ಲಿ ಇನ್ನೊಂದು ಉದ್ದದ್ದು ಕಬೋರ್ಡ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲಾಗಿ ಕಬೋರ್ಡ್ಸ್ ಇರುತ್ತೆ. ಇದ್ರ ಒಳಗಡೆ ಬ್ಯಾಸ್ಕೆಟ್ಸ್ ಇದೆ. ಇದರೊಳಗಡೆ ನೀವು ತಳೆದಾಗ ಹಾಗೆ ಕ್ಲೀನಾಗಿ ಹೋಗ್ಬಿಟ್ಟು ಲಾಕ್ ಆಗ್ಬಿಟ್ಟು ಇದ್ರ ಜೊತೆಯಲ್ಲಿ ಇದು ಓಪನ್ ಬ್ಯಾಸ್ಕೆಟ್ಸು. ನಿಮಗೆ ತರಕಾರಿಗಳಾಗಲಿ ನಿಮ್ಗೇನಾದರೂ ಇಟ್ಕೊಬೇಕು ಅಂದರೆ ಇಲ್ಲಿರುತ್ತೆ. ಅದೇ ಥರನೇ ನೀವು ಇಲ್ಲಿ ಬಂದಾಗ ಇಲ್ಲಿ ನೋಡಿ, ಇದು ನಿಮಗೆ ಕಬೋರ್ಡ್ ಸ್ಲೈಡಿಂಗ್ ವರ್ಟಿಕಲ್ ಶಟರ್ಸ್. ಇದು ನೀವು ನೋಡಿದಾಗ ಇಲ್ಲಿ ನೋಡಿ, ಇದೆಲ್ಲ ಸುಮ್ಮನೆ ಹಂಗೆ ತಳ್ಳಿದ್ರೆ ಹಂಗೆ ಹೋಗ್ಬಿಡುತ್ತೆ ನೋಡಿ. ಕ್ಲೀನಾಗಿ ಅದೇ ಲಾಕ್ ಆಗಿಬಿಡುತ್ತೆ. ನಾವೇನು ಮಾಡೋಂಗಿಲ್ಲ. ನೀವು ಲಿವಿಂಗ್ ರೂಮಲ್ಲಿ ಬಂದಾಗ ಲಿವಿಂಗ್ ರೂಮಲ್ಲೇ ನಿಮಗೆ ನಾನು ಕೆಳಗಡೆ ತೋರಿಸೋದ್ನಲ್ಲ ಗ್ರೌಂಡ್ ಫ್ಲೋರಲ್ಲಿ, ಅದೇ ಲಿಫ್ಟ್ ಇಲ್ಲಿ ಇದೆ. ಆ ಲಿಫ್ಟ್ ಕೆಳಗಡೆಯಿಂದ ನೀವು ಮೇಲ್ಗಡೆ ಬಂದರೆ ಡೈರೆಕ್ಟಾಗಿ ಮನೆ ಒಳಗಡೆ ಲಿವಿಂಗಲ್ಲಿ ಬಂದುಬಿಡ್ತೀರಾ ನೀವು. ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಇದು ಎಲ್ಲ ಫ್ಲೋರಲ್ಲೂ ನೀವು ನೋಡಬೇಕಾದ್ರೆ ಈ ಸೀಲಿಂಗ್ ಹೈಟ್ ಬಂದು 11 ಅಡಿ ಇದೆ. ಅಂದರೆ ರೂಫಿಂದ ರೂಫ್ಗೆ ನಿಮ್ಗೆ 11 ಅಡಿ ಇದೆ. ಏನಕ್ಕೆ ಇದಕ್ಕೆ ಇಟ್ಟಿರೋದು ಅಂತ ಹೇಳಿದ್ರೆ, ನಿಮ್ಗೆ ಫಾಲ್ ಸೀಲಿಂಗ್ ಹಾಕಿದಾಗ ಒಂದು ಸ್ವಲ್ಪ ಕೆಳಗಡೆ ಬಂದಿರುತ್ತೆ ಅಷ್ಟೇ. ಹಾಗಾಗಿ ನಿಮಗೆ ಒಳ್ಳೆ ಬ್ರಾಡಾಗಿ ದೊಡ್ಡದಾಗಿ ಕಾಣಿಸುತ್ತೆ. ಅದೊಂದು. ಅದ್ರ ಜೊತೆಯಲ್ಲಿ ಇದು ಹೈಟ್ ಮಾಡಿರೋದ್ರಿಂದ ಇದನ್ನು ವಾಸ್ಕಲ್ ಕೂಡ ನಾವು 8 ಅಡಿ ಇಟ್ಟಿದ್ದೀವಿ. ಇಲ್ಲಿ ಮೇಲೆ ಹೋಗಬೇಕಾದ್ರೆ ಇಂಟರ್ನಲ್ ಸ್ಟೇರ್ ಕೇಸ್. ಈ ಸ್ಟೇರ್ ಕೇಸಲ್ಲಿ ನೀವು ನೋಡಬೇಕಾದ್ರೆ ಈ ರೇಲಿಂಗ್ಸ್ ನೋಡಿ ಎಷ್ಟು ಸ್ಟ್ರಾಂಗಾಗಿ ಹಾಕಿದ್ದೀವಿ. SS ಅಲ್ಲಿ ಮಾಡಿರೋವಂಥದ್ದು. ಅದಕ್ಕೆ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಗ್ಲಾಸ್ ಹಾಕ್ಸಿದ್ದೀವಿ. ಇದು ಕಂಪ್ಲೀಟ್ ಗ್ಲಾಸ್. ಇದು ಫುಲ್ಲಾಗಿ ನೋಡಬೇಕಾದ್ರೆ ನೀವು ಕಂಪ್ಲೀಟಾಗಿ ಗ್ಲಾಸ್ ಇರುತ್ತೆ. ಇದ್ರ ಜೊತೆಯಲ್ಲಿ ಇದು ಸ್ಟೋರೇಜ್ ಸ್ಪೇಸಸ್ಸು ಇದೆ. ಇಲ್ಲಿ ನೋಡಿ, ಇದೆಲ್ಲ ಕೆಳಗಡೆ ಏನು ಬೇಕೋ ಅವರು ಸ್ಟೋರೇಜ್ ಮಾಡ್ಕೊಬೋದು. ನಾನಿದು ಕಾಮನ್ ಬಾತ್ರೂಮ್ ಟಾಯ್ಲೆಟ್. ಈ ಫ್ಲೋರಲ್ಲಿ ಕಾಮನ್ ಬಾತ್ರೂಮ್ ಟಾಯ್ಲೆಟು. ಬನ್ನಿ, ಇಲ್ಲಿ ಡ್ರೈ ಪ್ಯಾಂಟ್ರಿ. ಇಲ್ಲಿ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಏನು ಬೇಕಾದರೂ ಚಿಕ್ಕದಾಗಿ ಏನಾದರೂ ಮಾಡಿಟ್ಕೊಬೋದು. ಇದು ಕ್ಲೀನಾಗಿರುತ್ತೆ. ಆಮೇಲೆ ಇದು ಬಾತ್ರೂಮ್ ಕಮ್ ಟಾಯ್ಲೆಟ್. ಅಲ್ಲಿ ಅದೇ ಟಾಯ್ಲೆಟಲ್ಲಿ ತೋರಿಸ್ದಂಗೆ ನಿಮಗೆ ಇಲ್ಲೂ ಅಷ್ಟೇ ನಾವು LED ಲೈಟ್ಸ್ ಹಾಕಿದ್ದೀವಿ ಮಿರರ್ ಹತ್ರ. ಹಾಗೆ ಇಲ್ಲೂ ಲೆಜ್ ವಾಲ್ಸ್ ಎಲ್ಲ ಕಟ್ಟಿದ್ದೀವಿ.
EWCs ಇದೆ ನೋಡಿ. ನೀವು ನೋಡಿದಾಗ ಇದು ಬೇರೆ, ಅಲ್ಲದು ಬೇರೆ. ನೀವು ಕಲರ್ ಕಾಂಬಿನೇಷನ್ಸ್ ನೀವು ನೋಡಿದಾಗ ಟೈಲ್ಸು ಇಲ್ಲದು ಬೇರೆ ಇದೆ, ಅಲ್ಲದು ಬೇರೆ ಇದೆ. ಈ ಫ್ಲೋರಲ್ಲಿ ಬನ್ನಿ, ನಾವು ಇನ್ನೊಂದು ರೂಮ್ಗೆ ಹೋಗೋಣ. ಈ ರೂಮ್ ನಂಬರ್ 2 ಇದು. ಒಳಗಡೆ ಬನ್ನಿ. ಹೀಗೆ ಬಂದಾಗ ಇಲ್ಲಿ ನೋಡಿದಾಗ ಇಲ್ಲೂ ಅಷ್ಟೇ ನೋಡಿ, ನಿಮಗೆ ಅಷ್ಟೇ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ಪ್ಲಸ್ ಇಲ್ಲೂ ಕಾಟ್ಸ್ ಎಲ್ಲ ಮಾಡಿ ರೆಡಿಯಾಗಿದೆ. ಅದರ ಜೊತೆಯಲ್ಲಿ 2 ವಿಂಡೋಸ್ ಕೊಟ್ಟಿದ್ದೀವಿ. ಇದು ಅಷ್ಟೇ UPVCನಲ್ಲಿ ಮಾಡಿರೋಂಥ ವಿಂಡೋಸು. ಇಲ್ಲಿ ಬನ್ನಿ, ಇಲ್ಲೊಂದು ಚಿಕ್ಕದಾಗಿ ಒಂದು ಬಾಲ್ಕನಿನೂ ಇದೆ ಇಲ್ಲಿ. ಹೀಗೆ ಒಳಗಡೆ ಬಂದರೆ ನೋಡಿ, ಇಲ್ಲಿ ನೋಡಿದಾಗ ಇಲ್ಲೆಲ್ಲ ನಿಮಗೆ ಇಲ್ಲಿ ವರ್ಕ್ ಸ್ಟೇಷನ್ಸ್, ಇಲ್ಲೊಂದು ವರ್ಕ್ ಸ್ಟೇಷನ್ಸ್ ಇದೆ. ಕೆಳಗಡೆ ಒಂದು ತೋರಿಸಿದ್ನಲ್ಲ, ಇದು ಒಂದು ವರ್ಕ್ ಸ್ಟೇಷನ್ಸು. ಪ್ಲಸ್ ಇಲ್ಲಿ ನಾವು ಕಬೋರ್ಡ್ಸು ಮಾಡಿದ್ದೀವಿ. ಇದರ ಜೊತೆಯಲ್ಲಿ ಹಿಂಗೆ ಒಳಗಡೆ ಬಂದರೆ ಇದು ಬಂದ್ಬಿಟ್ಟು ಬಟ್ಟೆ ಇಡೋವಂಥ ಜಾಗ. ಪ್ಲಸ್ ಸ್ನಾನ ಮಾಡಿ ಹೊರಗಡೆ ಬಂದಾಗ ಕಬೋರ್ಡ್ಸ್ ಇದು ಅಟ್ಯಾಚ್ಡ್. ಹೀಗೆ ಹೊರಗಡೆ ಬಂದರೆ ಇಲ್ಲೂ ಅಷ್ಟೇ ಅದೇ ಥರನೇ ಇಲ್ಲೂ ನಿಮಗೆ ಲೆಡ್ಜ್ ವಾಲು ಪ್ಲಸ್ EWC ಇದು ನೋಡಿ. ಇದು ಬೇರೆ ಕಲರ್ಸು. ಈಗ ಇದು ಫಸ್ಟ್ ಬೆಡ್ರೂಮ್. ಇದು ಈ ಬೆಡ್ರೂಮ್ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡಿದಾಗ ಇದು ಕಂಪ್ಲೀಟಾಗಿ ನೀವು ನೋಡಿದಾಗ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಆಲ್ರೆಡಿ ಡಬಲ್ ಕಾಟ್ ಇದೆ ಇಲ್ಲಿ. ಈ ಡಬಲ್ ಕಾಟ್ ಇದೆ ಮಾಡಿ ಕೂಡ ನೀವು ನೋಡಿ, ಈ ಜಾಗ ನೋಡಿ, ಈ ಸ್ಪೇಸ್ ಆಗಲಿ. ಆಮೇಲೆ ಇಲ್ಲಿಂದ ಬಾತ್ರೂಮ್ ಅಂದರೆ ಟಾಯ್ಲೆಟ್ಗೆ ಹೋಗುವಂಥ ಜಾಗ ಕೂಡ ಸ್ಪೇಸ್ ಇಷ್ಟು ಕೊಟ್ಟಿದ್ದೀವಿ. ಇದ್ರ ಜೊತೆಯಲ್ಲಿ ನೀವು ನೋಡಬೇಕಂದ್ರೆ ಈ ಕಬೋರ್ಡ್ಸ್ ಎಲ್ಲ ನೋಡಿ, ಈ ಕಬೋರ್ಡ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದೀವಿ. ಹಿಂಗೆ ಫುಲ್ಲು ಅವ್ರ ಬಟ್ಟೆ ಇಟ್ಕೊಳೋ ಅಂಥ ಸ್ಪೇಷಿಯಸ್ ಆಗಿರುತ್ತೆ. ಬನ್ನಿ, ನಾವಿವಾಗ ಸೆಕೆಂಡ್ ಫ್ಲೋರಿಗೆ ಬರ್ತಾಯಿದ್ದೀವಿ. ಇಂಟರ್ನಲ್ ಸ್ಟೇರ್ಕೇಸಿಂದ ಮೇಲೆ ಬಂದು ನಾವು ಸೆಕೆಂಡ್ ಫ್ಲೋರಿಗೆ ಬರ್ತಾಯಿದ್ವಿ. ಸೆಕೆಂಡ್ ಫ್ಲೋರಲ್ಲಿ ಬಂದಾಗ ನೀವು ನೋಡಿದ್ರೆ ಇದೊಂದು ನಿಮಗೆ ಲಿವಿಂಗು. ಇದೊಂದು ಕಂಪ್ಲೀಟಾಗಿ ಲಿವಿಂಗು. ಇಲ್ಲಿ ಸಪ್ರೇಟಾಗಿ ನಿಮಗೆ TV ಕ್ಯಾಬಿನೆಟ್ಸ್ ಅಂದ್ಬಿಟ್ಟು ಸಪ್ರೇಟಾಗಿ ಮಾಡಿದ್ದೀವಿ. ಇದ್ರ ಜೊತೆಯಲ್ಲಿ ಕೆಳಗಡೆ ತೋರಿಸ್ದಂಗೆ ನಿಮಗೆ ಇಲ್ಲೂ ಸ್ಟೋರೇಜ್ ಸ್ಪೇಸಸ್ ಮಾಡಿದ್ದೀವಿ. ಇಲ್ಲೆಲ್ಲ ಬಂದ್ಬಿಟ್ಟು ವೈಫೈ ರೌಟರ್ಸು ಪ್ಲಸ್ ಜೊತೆಯಲ್ಲಿ ಅವ್ರ ಕನೆಕ್ಷನ್ ಪಾಯಿಂಟ್ಸ್ ಏನೇನು ಇರುತ್ತಲ್ವ, DVR ಕ್ಯಾಮ್ರಾಸ್ ಎಲ್ಲ ಮಾಡಬೇಕಾಗಿರೋವಂಥದ್ದು ಅದನ್ನೆಲ್ಲ ನಾವಿಲ್ಲಿ ಇಟ್ಕೊತೀವಿ. ಇದೆಲ್ಲ ಆದಮೇಲೆ ನೀವು ಇಲ್ಲಿ ನೋಡಿದಾಗ ಈ ಕಡೆ ಒಂದು ಸ್ಟೋರೇಜ್ ಸ್ಪೇಸ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ಬಟ್ಟೆಗಳು ಏನು ಬೇಕೋ ಅವ್ರು ಇಟ್ಕೊಬೋದು. ಓಪನ್ ಆಗಿರುತ್ತೆ ಇದು, ಹಿಂಗಿರುತ್ತೆ. ಇದ್ರ ಜೊತೆಯಲ್ಲಿ ನೀವು ನೋಡಿ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ವುಡನ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇಲ್ಲಿ ಬಂದು ನಿಮ್ಗೆ ವುಡನ್ ಫಾಲ್ ಸೀಲಿಂಗ್ ಎಲ್ಲ ಇದೆಲ್ಲ ಬಂದು ಜಿಪ್ಸಮ್ ಬೋರ್ಡ್ ಇದು ಕಂಪ್ಲೀಟಾಗಿ. ಇಲ್ಲಿ ನೋಡಿದ್ರೆ ಇಲ್ಲೂ ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದೀವಿ. ಇದು 8 ಅಡಿಗೆ 5 ಅಡಿ ವಿಂಡೋ ಇದು ಈ ಬಿಲ್ಡಿಂಗ್ ಅಂದರೆ ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ನಿಮಗೆ ಇದು ಸ್ಪೇಷಿಯಸ್ ಆಗಿದೆ ಮಾಸ್ಟರ್ ಬೆಡ್ ಇದು. ಇಲ್ಲಿ ಬಂದು ಫುಲ್ ಇಲ್ಲಿ ನೀವು ನೋಡಬೇಕಾದ್ರೆ ಇಲ್ಲಿ ಆಲ್ರೆಡಿ ಹಾಕಿದೆ ಬೆಡ್ಸು. ಸೇಮ್ ಅದೇ ಥರನೇ ಇದು ನೋಡಿ. ಇದು 6 ಅಡಿಗೆ 7 ಅಡಿ ಇದೆ. ಈ ಕಾಟ್ ಇದು ಕಿಂಗ್ ಸೈಜ್ ಕಾಟ್. ಇದು ಕಿಂಗ್ ಸೈಜ್ ಕಾಟ್ ಹಾಕಿನೂ ನಿಮ್ಗೆ ಇಷ್ಟು ಸ್ಪೇಸ್ ಇದೆ. ಇದ್ರ ಜೊತೆಯಲ್ಲಿ ನಾವು ಬಾಲ್ಕನಿನೂ ಇದೆ. ಬನ್ನಿ, ಇದು ನೋಡಿ, ಇದು ಕಂಪ್ಲೀಟ್ ಬಾಲ್ಕನಿ. ಇದು ನೋಡಿ ಮಾಸ್ಟರ್ ಬೆಡ್ಗೆ ಬಾಲ್ಕನಿ. ಇದು ಕಂಪ್ಲೀಟಾಗಿ ನೀವು ನೋಡಬೇಕಾದ್ರೆ ಇದು ಆ್ಯಕ್ಚುಲಿ ನೋಡಿದಾಗ ಇದು ವುಡ್ ಅಲ್ಲ, ಇದು ಟೈಲ್ಸ್. ಇದು ಟೈಲ್ಸಲ್ಲಿ ನಾವು ವುಡ್ ಫಿನಿಷಿಂಗ್ ಟೈಲ್ಸ್ ಹಾಕಿದ್ದೀವಿ. ಇದು ಸ್ಪೆಸಿಫಿಕ್ಕಾಗಿ ಬೇಕು ಅಂದ್ಬಿಟ್ಟು ಹಾಕ್ಸ್ಕೊಂಡಿರೋದು. ಇದು ನಾವಿಲ್ಲಿ ಮೇಲೆ ಬಂದಾಗ ಇದು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ನಾವು. ಈ ಸೆಕೆಂಡ್ ಫ್ಲೋರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಓಪನ್ ಹಾಲ್ ಕೊಟ್ಟಿದ್ದೀವಿ. ಇದು ರಿಕ್ರಿಯೇಷನ್ ಪ್ಲೇಸ್. ಇದು ಇಲ್ಲಿ ಜೊತೆಯಲ್ಲಿ ನಾಳೆ ಇಲ್ಲಿ ಜಿಮ್ ಮಾಡ್ಕೊಬೋದು. ಇಲ್ಲಿ ಜಿಮ್ ಬರುತ್ತೆ. ಇದು ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ಇಲ್ಲಿಂದ ಫುಲ್ಲಾಗಿ ಬರುತ್ತೆ. ಇದಾದಮೇಲೆ ಒಂದು ಒಂದು ರೂಮು ಇದೆ. ಒಂದು ರೂಮು ಜಸ್ಟ್ ರೆಸ್ಟ್ ಮಾಡೋಕ್ಕಷ್ಟೇ. ಅಲ್ಲಿ ಜಿಮ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಏನಾದರೂ ಜಸ್ಟ್ ಕೂತ್ಕೊಂಡು ರೆಸ್ಟ್ ಮಾಡೋವಂಥ ಜಾಗ ಇದು. ಬನ್ನಿ, ಇದೆ 1 BHK ನಾನು ಹೇಳಿದ್ದು. ಇದು ನೀವು ನೋಡಿದಾಗ ಇದು ಡ್ರೈ ಪ್ಯಾಂಟ್ರಿ, ಇದು ಓಪನ್ ಕಿಚನ್ ಟೈಪು. ಆಮೇಲೆ ಇದು ನಿಮಗೆ ಕಾಮನ್ ಬಾತ್ರೂಮ್ ಟಾಯ್ಲೆಟು. ಹಾಗೆ ಒಳಗಡೆ ಬಂದರೆ ನಿಮಗೆ 1 BHK ಅಂದರೆ ಒಂದು ರೂಮು ವಿತ್ ಆಲ್ ಕಬೋರ್ಡ್ಸ್, ಎಲ್ಲ ಕಬೋರ್ಡ್ಸು ಇಂಟೀರಿಯರ್ಸ್ ಎಲ್ಲ ಮಾಡಿರೋವಂಥ ಮನೆ ಇದು. ಈ ಕಡೆ ಅಂತ ನೋಡಬೇಕಾದ್ರೆ ನೀವು ಇಲ್ಲೊಂದು ಡ್ರೈ ಪ್ಯಾಂಟ್ರಿ ಕೊಟ್ಟಿದ್ದೀವಿ. ಈ ಡ್ರೈ ಪ್ಯಾಂಟ್ರಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲೇನಾದರೂ ಕಾಫಿ ಏನಾದರೂ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಡ್ರೈ ಪ್ಯಾಂಟ್ರಿ ಇರುತ್ತೆ ಕಂಪ್ಲೀಟಾಗಿ. ಇದರ ಜೊತೆಯಲ್ಲಿ ಇಲ್ಲೊಂದು ಓಪನಿಂಗ್ ಇದೆ. ಇಲ್ಲೊಂದು ಸೀಲಿಂಗಲ್ಲಿ ಓಪನಿಂಗ್ ಇದೆ. ಇದು ಬರೀ ನಿಮಗೆ ಬೆಳಕು ಬರಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಓಪನಿಂಗ್ ಇರೋದ್ರಿಂದ ನಿಮಗೆ ಜಾಸ್ತಿ ಬೆಳಕಿದೆ, ಪ್ಲಸ್ ಜಾಸ್ತಿ ಗಾಳಿ ಬರುತ್ತೆ. ಬನ್ನಿ ವೀಕ್ಷಕರೇ, ಇವಾಗ ನಾವು ಟೆರೆಸ್ಗೆ ಹೋಗೋಣ. ಲಾಸ್ಟ್ ಪೋರ್ಷನ್ ಆಫ್ ದಿ ಬಿಲ್ಡಿಂಗ್ ಇದೇ ಟೆರೆಸ್. ಇದು ಇಲ್ಲಿ ನೋಡಿದಾಗ ಇದೇ ಟಫನ್ ಗ್ಲಾಸ್. ನಾನು ನಿಮ್ಮ ಕೆಳಗಡೆ ಹೇಳಿದ್ದು ಇದೇ ಟಫನ್ ಗ್ಲಾಸು. ಇದರಿಂದನೇ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಆಮೇಲೆ ಜೊತೆಯಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಪ್ಯಾರಪೆಟ್ ನೋಡಿ, ಯಾರೂ ಇಷ್ಟು ಹೈಟ್ ಕಟ್ಟಲ್ಲ. ನಾವು ಇಷ್ಟು ಹೈಟಿಗೆ ಕಟ್ಟಿದ್ದೀವಿ. ಇಲ್ಲಿ ಕಂಪ್ಲೀಟಾಗಿ ನೋಡಬೇಕಾದ್ರೆ ಹಿಂಗಿದೆ. ಇಲ್ಲಿ ಮೇಲ್ಗಡೆ ನೋಡಿದಾಗ ನೀವು ಇಲ್ಲೊಂದು ಸಿಂಗಲ್ ರೂಮ್ ಒಂದು ಸ್ಟೋರೇಜ್ ಥರ ಕೊಟ್ಟು
ಅಲ್ಲಿ ಸಿಂಕ್ ಒಂದು ಕೊಟ್ಟಿದ್ದೀವಿ 2000 ಲೀಟರ್ಸ್ದು, ಅಂದರೆ 1000 ಲೀಟರ್ಸ್ 2 ಸಿಂಕ್ ಇದೆ ಅಲ್ಲಿ. ನೋಡಿ ವೀಕ್ಷಕರೇ, ಇನ್ನೊಂದು ಮುಖ್ಯವಾಗಿ ಇನ್ನೊಂದು ತೋರಿಸ್ಬೇಕಾಗಿರೋದು ಟೆರಸಲ್ಲಿ ಏನು ಅಂತ ಹೇಳಿದ್ರೆ, ಈ ಡೋರ್ ನೋಡಿ ಆ್ಯಂಗಲ್ಸ್ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇದು ಡೋರು ಸೇಫ್ಟಿಗೋಸ್ಕರ ನಾವು ಇದನ್ನು ಹಾಕ್ಸಿದ್ದೀವಿ. ಇದು ಮುಚ್ಚಿಬಿಟ್ರೆ ಒಳಗಡೆಯಿಂದ ಲಾಕಿಂಗ್ ಸಿಸ್ಟಮು ಕೊಟ್ಟಿದ್ದೀವಿ. ಪ್ಲಸ್ ಇದು ಥಿಕ್ನೆಸ್ ಗೇಜಿಂಗ್ ಎಲ್ಲ ಜಾಸ್ತಿ ಇದೆ ಇದು. ಸರ್, ನೀವು ಪ್ರೈಸ್ ಅಂತ ನೋಡಿದಾಗ ನೀವು ಇಂಟೀರಿಯರ್ಸ್ ಬಿಟ್ಟು ಇವಾಗೆಲ್ಲ ಕಂಪ್ಲೀಟಾಗಿ ಎಕ್ಸ್ಟೀರಿಯರ್ ಇದನ್ನೆಲ್ಲ ನೋಡಿದ್ರಲ್ಲ, 1950 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ, ಇನ್ಕ್ಲೂಡಿಂಗ್ ಕಾಲಮ್ಸು ಎಲ್ಲ ಸೇರಿ ಫುಲ್ ಸ್ಟ್ರಕ್ಚರ್. ಸೊ ನೀವು ನೋಡಿದಾಗ ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿ 30-40 ಆಗಲಿ, ಇಲ್ಲ ಅದಕ್ಕಿಂತ ಜಾಸ್ತಿ ಆಗಲಿ, 40-60 ಆಗಲಿ, ಆರ್ 50-80 ಆಗಲಿ, ಯಾವುದಿದ್ರೂ ನಾವು ಮಾಡಿಕೊಡ್ತೀವಿ. ಅವ್ರ ಇನ್ಕಮ್ ಪ್ರೂಫ್ ಮೇಲೆ ನಾವು ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಇದು ನಿಮ್ಮ ಟೈಮ್ ಡ್ಯೂರೇಷನ್ ಅಂತ ನೋಡಿದಾಗ ನೀವು 30-40 ಅಂತ ನೋಡಿದ್ರೆ 3 ರಿಂದ 4 ತಿಂಗಳು ಫಾರ್ 1 ಫ್ಲೋರ್. ಇದು ಸ್ವಲ್ಪ ದೊಡ್ಡದಾಗಿದೆ, ಇದು 30/46 ಇದೆ. ಈ 30/46ನ ಬಂದ್ಬಿಟ್ಟು 8 ರಿಂದ 10 ತಿಂಗಳವರೆಗೂ ಆಗಿದೆ ನಮಗೆ ಇದು ಕಂಪ್ಲೀಟ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದು 2 ತಿಂಗಳು ಇಂಟೀರಿಯರ್ಸ್. ಸೊ ಟೋಟಲಿ ನಿಮಗೆ 1 ಇಯರ್ ಒಳಗಡೆ ಇಡೀ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನಂಬರು, ಆ ನಂಬರ್ನ ತೊಗೊಂಬಂದ್ಬಿಟ್ಟು ನನಗೆ ಕಾಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಫಿಸಿಕಲಿ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸ್ ಬಂದ್ಬಿಟ್ಟು ಈಸ್ಟ್ ಕಸ್ತೂರಿ ನಗರ್ NGF ಲೇಔಟಲ್ಲಿದೆ, ಅಲ್ಲಿ ಬಂದ್ಬಿಟ್ಟು ನೀವು ಮೀಟ್ ಮಾಡ್ಬೋದು.